ಕೇರಳದ ಕೊಚ್ಚಿ ನಗರದಲ್ಲಿ ಆರಂಭವಾಗುತ್ತದೆ. ಮಳೆಯ ರಾತ್ರಿಯಲ್ಲಿ ಸಮುದ್ರದ ಹತ್ತಿರ ಇರುವ ಒಂದು ಹಳೆಯ ಮೀನುಗಾರರ ಕಾಲೋನಿಯಲ್ಲಿ ಜನರು ಏನೋ ವಿಚಿತ್ರ ಶಬ್ದವನ್ನು ಕೇಳುತ್ತಾರೆ. ಬೆಳಿಗ್ಗೆ ಒಂದು ಯುವತಿಯ ಮೃತದೇಹ ಕಡಲ ತೀರದ ಬಳಿ ಪತ್ತೆಯಾಗುತ್ತದೆ. ಆಕೆಯ ಗುರುತು ಎಲ್ಲಿಯೂ ಸಿಗುವುದಿಲ್ಲ, ಫೋನಿಲ್ಲ. ಈ ಪ್ರಕರಣವನ್ನು ವಿಚಾರಣೆ ಮಾಡಲು ಇನ್ಸ್ಪೆಕ್ಟರ್ ಅರ್ಜುನ್ ನಾಯರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಮಾಯಾ ಪಿಳ್ಳೈ ಸ್ಥಳಕ್ಕೆ ಬರುತ್ತಾರೆ. ಅರ್ಜುನ್ ಶಾಂತ, ಅನುಭವಿ ಮತ್ತು ತೀಕ್ಷ್ಣ ಬುದ್ಧಿಯುಳ್ಳವರು. ಮಾಯಾ ಹೊಸದಾಗಿ ಸೇರಿರುವರು, ಆದರೆ ವಿಶ್ಲೇಷಣಾ ಶಕ್ತಿ ಹೆಚ್ಚು. ಅವರು ಘಟನೆ ಸ್ಥಳವನ್ನು ಪರಿಶೀಲಿಸಿದಾಗ ಒಂದು ವಿಚಿತ್ರ ಸುಳಿವು ಸಿಗುತ್ತದೆ. ಮಣ್ಣಿನಲ್ಲಿ ಅರ್ಧ ಮಸುಕಾದ ಹೊಸ ಚಪ್ಪಲಿಯ ಗುರುತು. ಆ ಚಪ್ಪಲಿ ಗುರುತು ಸಾಮಾನ್ಯವಾಗಿರದೆ ದುಬಾರಿ ಬ್ರ್ಯಾಂಡ್ನದ್ದು. ಸ್ಥಳೀಯರೊಂದಿಗೆ ಮಾತನಾಡಿದಾಗ ಒಬ್ಬ ವಯಸ್ಸಾದ ಮೀನುಗಾರ ಹೇಳುತ್ತಾನೆ, ಮಲಯಾಳಂ ಮಾತನಾಡದ ಒಬ್ಬ ಅತಿಥಿ ಆ ರಾತ್ರಿಯಲ್ಲಿ ಕಡಲತೀರದ ಹತ್ತಿರ ತಿರುಗಾಡುತ್ತಿದ್ದ. ಅರ್ಜುನ್ಗೆ ಇದು ಸಾಮಾನ್ಯ ಕೊಲೆಯಲ್ಲ ಅನ್ನಿಸುತ್ತದೆ. ಅವರು ಸಮೀಪದ ರೆಸಾರ್ಟ್ಗೆ ಹೋಗಿ ಸಿಸಿಟಿವಿ ದೃಶ್ಯಗಳನ್ನು ಕೇಳುತ್ತಾರೆ. ರೆಸಾರ್ಟ್ ಮ್ಯಾನೇಜರ್ ಹಿಂಜರಿಯುತ್ತಾನೆ, ಆದರೆ ಕೊನೆಗೆ ಒಪ್ಪುತ್ತಾನೆ. ಸಿಸಿಟಿವಿ ಫುಟೇಜ್ನಲ್ಲಿ ಯುವತಿ ಕೊನೆಯದಾಗಿ ಒಬ್ಬ ಗಡ್ಡದ ವ್ಯಕ್ತಿಯೊಂದಿಗೆ ವಾದಿಸುತ್ತಿರುವು. ಆದರೆ ಅವನ ಮುಖ ಸ್ಪಷ್ಟವಾಗಿ ಕಾಣುವುದಿಲ್ಲ. ಆ ವ್ಯಕ್ತಿಯೇ ಸಂಶಯಾಸ್ಪದ. ಎಪಿಸೋಡ್ ಅಂತ್ಯವಾಗುವಾಗ ಮಾಯಾ ತನಿಖೆಯ ಮಧ್ಯೆ ಆಘಾತಗೊಂಡು ಹೇಳುತ್ತಾಳೆ, ಸರ್, ವಿಕ್ಟಿಮ್ ಬಗ್ಗೆ ಒಂದು ಹೊಸ ಮಾಹಿತಿ ಸಿಕ್ಕಿದೆ. ಆಕೆ ಕೇರಳದವರೂ ಅಲ್ಲ. ಅರ್ಜುನ್ ನಿಧಾನವಾಗಿ ತಿರುಗಿ ನೋಡುವರು. ಆಗ ಈ ಪ್ರಕರಣ ಇನ್ನಷ್ಟು ಗಂಭೀರವಾಗಿದೆ. ಎಪಿಸೋಡ್ 1 ಅಂತ್ಯ.